ನಿರೀಕ್ಷಿಸಬಹುದು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಅಬ್ಬರಿಸ್ತಾ ಇರುವಂತಹ ಕೃತಿಕಾ ಮಳೆ ರೈತರ ಬದುಕನ್ನು ಛಿದ್ರ ಮಾಡಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮುಂಗಾರು ಪೂರ್ವ ಮಳೆಗೆ ರೈತರು ಬೆಳೆದಿದ್ದ ಬೆಳೆಗಳು ಸರ್ವನಾಶ ಆಗ್ತವೆ. ಈಗ ಮಳೆಯ ಜೊತೆಗೆ ಬೀಸ್ತಾ ಇರುವಂತಹ ಗಾಳಿ ಬೆಳೆಗಳನ್ನೇ ಕೊಚ್ಕೊಂಡು ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಜನರ ಬದುಕು ಬೀದಿಗೆ ಬಂದಿದೆ. ಕಷ್ಟ ಕೇಳಬೇಕಾದಂತಹ ಸಚಿವರು, ಶಾಸಕರು, ಅಧಿಕಾರಿಗಳು ಮಾತ್ರ ಎಸಿ ರೂಮ್ನಿಂದ ಇನ್ನೂ ಆಚೆಗೆ ಬಂದಿಲ್ಲ. ಮಳೆ ಬಂದು ಭೂಮಿ ತಂಪಾಯಿತು ಅಂತ ಖುಷಿ ಪಡೋದ, ಅಥವಾ ರಣಮಳೆಗೆ ಬೆಳೆಗಳೆಲ್ಲ ಕುಚ್ಚಿ ಹೋಗಿ ಸೂರುಗಳೆಲ್ಲ ಕಣ್ಮರೆಯಾದವು ಅಂತ ದುಃಖ ಪಡೋದ ಒಂದೂ ಗೊತ್ತಾಗ್ತಿಲ್ಲ. ಮಹಾಮಳೆಯಿಂದ ಅನ್ನದಾತರಿಗೆ ನರಕ ದರ್ಶನವಾಗ್ತಿದೆ. ಹಗಲು ರಾತ್ರಿ ಬಿಸಿಲು ಗಾಳಿ ಲೆಕ್ಕಿಸದೆ ಬೆವರು ಸುರಿಸಿ ಬೆಳೆದ ಸಿರಿಯೆಲ್ಲ ಒಂದೇ ಮಳೆಗೆ ಧ್ವಂಸವಾಗಿದೆ. ಹೆಂಡತಿಯ ತಾಳಿ ಅಡವಿಟ್ಟು ಕೃಷಿ ಮಾಡಿದ್ದು ಎಲ್ಲವೂ ಹಾಳಾಯಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ ಅಂತ ರೈತರು ಗೋಳಾಡುತ್ತಿದ್ದಾರೆ. ಕಳೆದೊಂದು ತಿಂಗಳಿಂದ ಕರುನಾಡಿನಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಇದರಿಂದ ಸಾಕಷ್ಟು ಅನಾಹುತಗಳೇ ನಡೆದೋಗಿದೆ. ಅದರಲ್ಲೂ ರೈತರ ಬದುಕಿನ ಮೇಲೆ ದೊಡ್ಡ ಬರೆಯೇ ಬಿದ್ದಿದೆ. ನಿರಂತರವಾಗಿ ಬಿದ್ದ ಮಳೆಗೆ ಹಾವೇರಿ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜಿಲ್ಲೆಯ ಹಿರೇಬಿದರಿ, ಸೋಮಲಾಪುರ, ವೈಟಿ ಮೆಡ್ಲರಿಯಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ ನೆಲಕ್ಕಚ್ಚಿದೆ. ಹೆಂಡತಿ ತಾಳಿ ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಭತ್ತ ಬೆಳೆದಿದ್ರು. ಇದೀಗ ನಮ್ಮ ಗಂಜಿಯನ್ನೇ ಮಳೆ ಕಿತ್ಕೊಂಡಿದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ರಕ್ತ ಅನ್ನೋದಕ್ಕಿಂತ ಮೊದಲು ಹೆಚ್ಚಿಗೆ ಅನ್ಕೇತಿ ಅಂತ ತಿಳ್ಕೊಬೇಕ್ರಿ. ಇರೋದು 2 ಎಕರೆ, ನಾ ಬಡವ. 1,30,000 ರೂಪಾಯಿ ಖರ್ಚು ಮಾಡೀನಿ. ಹೆಂಡ್ತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಕಿವಳಿ ಬೆಂಡಲ್ಲಿ ಒತ್ತೆ ಇಟ್ಟನಿ. ಈಗ ಅದಾವ ಪೇಪರ್ಸ್. ಬರದ ಜಿಲ್ಲೆ ಅಂತ ಹಣೆಪಟ್ಟಿ ಹೊತ್ತಿದ್ದ ಚಾಮರಾಜನಗರದಲ್ಲೂ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿದೆ. ಬಿಟ್ಟು ಬಿಡದೆ ಬಿದ್ದ ಮಳೆಗೆ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಹೆಗ್ಗವಾಡಿಪುರ, ದೇಶವಳ್ಳಿ, ಬಸವಟ್ಟಿ ಗ್ರಾಮಗಳಲ್ಲಿ ರೈತರು ಬೆಳೆದಿದ್ದ ಬಾಳೆ ಬೆಳೆ ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ. ಈ ರೈತನ ಮಾತುಗಳನ್ನ ಕೇಳ್ತಿದ್ರೆ ಮನಸ್ಸು ತುಂಬಿ ಬರುತ್ತೆ. 2 ಲಕ್ಷಕ್ಕೆ ಪತ್ನಿಯ ತಾಳಿಯನ್ನ ಅಡವಿಟ್ಟು ಬಾಳೆ ಬೆಳೆದಿದ್ರು. ಆದ್ರೆ ಬಿರುಗಾಳಿ ರಭಸಕ್ಕೆ ಬಾಳೆ ಬೆಳೆಯೆಲ್ಲ ನೆಲಸಮವಾಗಿದೆ. ಇತ್ತ ಫಸಲೂ ಇಲ್ಲ, ಅತ್ತ ಲಾಭವೂ ಇಲ್ಲದೆ ಬೆಳೆ ಸರ್ವನಾಶವಾಗಿದೆ. ಈ ಬಾರಿ ಬೀಳುತ್ತಿರೋ ಮಳೆಗೆ ರೈತರು ಕನಸಿನಲ್ಲೂ ಬೆಚ್ಚಿ ಬೀಳುತ್ತಿದ್ದಾರೆ. ಆಲಿಕಲ್ಲು ಮಳೆ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಬಿರುಗಾಳಿ ಮಳೆ ಅಬ್ಬರ ಜನರನ್ನ ಕಂಗೆಡಿಸಿದೆ. ದಾವಣಗೆರೆಯಲ್ಲೂ ಮಳೆ ಅಬ್ಬರಿಸಿದೆ. ಧಾರಾಕಾರ ಮಳೆಗೆ ಮಾಗಾನಹಳ್ಳಿ, ಅಮೃತನಗರ, ಕಡ್ಲೆಬಾಳ್, ಅರಸಾಪು ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಭತ್ತದ ಬೆಳೆ ನಾಶವಾಗಿದೆ. ಇನ್ನೇನು 3-4 ದಿನಗಳಲ್ಲಿ ಭತ್ತ ಕಟಾವು ಮಾಡಬೇಕಿದ್ದ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು ಅಂದಾಜು 365.15 ಹೆಕ್ಟೇರ್ ಭತ್ತ ಹಾನಿಯಾಗಿದ್ದು, ಬೆಳೆ ನಾಶಕ್ಕೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆಗೆ ಬಾಳೆ ಬೆಳೆ ಸರ್ವನಾಶವಾಗಿದೆ. ಕಳಸಾಪುರ ಗ್ರಾಮದಲ್ಲಿ ರೈತ ನಜೀರ್ ಅಹಮದ್, ಶೌಕತ್ ಪೆಂಡಾರಿ ಎಂಬುವರು 4 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಮಣ್ಣು ಪಾಲಾಗಿದೆ. ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬಾಳೆ ಕಟಾವು ಹಂತಕ್ಕೆ ಬಂದಿತ್ತು. ಆದರೆ ಏಕಾಏಕಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ನಾಶವಾಗಿದೆ. ಭಾಳ ದುಃಖ ಆಗ್ತೈತೆ ರೀ. ಯಾರು ಹೆಣ್ಣು ಮಾಡೋಕ್ರಿ? ಮುಂಜಾನೆ ಮಕ್ಕೊಂಬಿಟ್ಟಿದ್ರಿ ಮನೆ ಮಕ್ಕೊಂಬಿಟ್ಟಿದ್ದು. ಎದ್ದಿದ್ದಿಲ್ಲ ರೀ. ಈಗ ಊರಾಗ ಕರೆ ಕಳ್ಸಿದ್ರಿ. ಹಿಂಗೆ ಬಂದಾರ ಬರ್ರಿ ಅಂತೇಳಿ ಎದ್ದೇ ಇಲ್ರಿ. ನಾನು ಭಾಳ ತ್ರಾಸ ಆತ್ರಿ. ನೋಡ್ಕೊಳ್ಳಿ ಹೊಳೆ ತೋಟನ ನೋಡಬಾರ್ದು ಅನ್ನೋಂಥ ಪರಿಸ್ಥಿತಿ ಒಳಗೆ ಬಂದ್ಬಿಡ್ತೀರಿ. ಭಾಳ ಅಂದ್ರೆ ಭಾಳ ತ್ರಾಸ. ಮಳೆ ಬಂದ್ರೆ ಆಗೋ ಅವಾಂತರಗಳಿಂದ ಮತ್ತೆ ಮೇಲೇಳೋದೇ ದೊಡ್ಡ ಸವಾಲಾಗಿದೆ. ಬರದ ನಾಡು ಕೋಲಾರದಲ್ಲಿ ಮಾಯದಂಥ ಮಳೆಯಾಗಿದೆ. ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದಲ್ಲಿ ಸುಬ್ರಮಣಿ ಎಂಬಾತ ಒಡವೆ ಅಡವಿಟ್ಟು ಪಾಲಿಹೌಸ್ನಲ್ಲಿ ಬೆಳೆ ಬೆಳೆದಿದ್ರು. ಆದ್ರೀಗ ಗಾಳಿ ಮಳೆ ಹೊಡೆತಕ್ಕೆ ಎಲ್ಲವೂ ಸರ್ವನಾಶವಾಗಿದೆ. ಇನ್ನು ಕೋಲಾರದ ಕೀಲಗಾಣಿ ಗ್ರಾಮದಲ್ಲಿ ಬೀನ್ಸ್, ಬಾಳೆ ಬಿರುಗಾಳಿ ಮಳೆಗೆ ಸರ್ವನಾಶವಾಗಿದೆ. 1.5 ಲಕ್ಷ ಬಂಡವಾಳ ಹಾಕಿ ರೈತ ಮಹಿಳೆ ಮಂಜುಳಾ ಅನ್ನೋರು ಬೀನ್ಸ್ ಬೆಳೆದಿದ್ರು. ಸಾದಿಕ್, ಶ್ರೀನಿವಾಸ್, ಮಂಜುನಾಥ್ ಸ್ವಾಮಿ ಅನ್ನೋರು ಬಾಳೆ ಬೆಳೆದಿದ್ರು. ಆದರೆ ವರುಣನ ಏಟಿಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು, ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ.
ಗೌರಿಬಿದನೂರಿನ ಚೀಲಮನಹಳ್ಳಿಯಲ್ಲಿ ಬಿದ್ದ ಆಲಿಕಲ್ಲು ಮಳೆಗೆ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಕಾಳಜಿ ಕೇಂದ್ರಕ್ಕೆ ಬೀಗ, ಸಂತ್ರಸ್ತರ ಗೋಳಾಟ. ಮೊನ್ನೆ ಗದಗ ಜಿಲ್ಲೆಯಲ್ಲಿ ಸುರಿದ ರಣಮಳೆಯಿಂದ 70 ಮಂದಿ ಗಂಗಿಮಡಿ ನಿವಾಸಿಗಳ ಜೀವನವೇ ಬೀದಿಪಾಲಾಗಿತ್ತು. ಎಲ್ಲರನ್ನ ಗಂಗಿಮಡಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ನಿನ್ನೆ ಸಂತ್ರಸ್ತರಿದ್ದ ಗಂಜಿ ಕೇಂದ್ರಕ್ಕೆ ಬೀಗ ಹಾಕಿ ಎಲ್ರಿಗೂ 5,000 ಪರಿಹಾರ ಕೊಟ್ಟು ಅಧಿಕಾರಿಗಳು ಹೊರಗೆ ತಳ್ಳಿದ್ರು. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ಕ್ಷೇತ್ರದಲ್ಲೇ ಇಂಥ ಘಟನೆ ನಡೆದ್ರೂ ಯಾರೊಬ್ಬರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಸಂತ್ರಸ್ತರ ಧ್ವನಿಯಾಗಿ ನಿಮ್ಮ ನ್ಯೂಸ್ 18 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಅಮಾಯಕರ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳಿಗೆ ತಲುಪುವಂತೆ ಮಾಡಿತ್ತು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ನಿನ್ನೆ ಬಂದ್ ಮಾಡಿದ್ದ ಕಾಳಜಿ ಕೇಂದ್ರವನ್ನ ಇಂದು ಮತ್ತೆ ರೀಓಪನ್ ಮಾಡಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ. ನೋಡ್ರಿ, ಬೆಳಗ್ಲಿದ್ದ ನಮಗೇನೂ ಇದ್ದಿದ್ದಿಲ್ಲ. ಇವಾಗ ಬಂದಾರ್ರಿ ಅವರು, ಇವಾಗ ಬಂದಾರ. ಇದೆಲ್ಲ ಆಗಿನ ಮೇಲೆ ಬಂದಾರ್ರಿ ಅವರು. ಇವಾಗ ಗೇಟ್ ಓಪನ್ ಆಗೈತಿ ರೀ ಸರ. ಆದ್ರೆ ದಯವಿಟ್ಟು ಮನಿದೊಂದು ವ್ಯವಸ್ಥೆ ಮಾಡ್ರಿ ಸಾಕ್ರಿ. ಯಾರ ಮಾಡ್ರಿ, ಒಟ್ಟು ನಮಗೆ ಮನಿ ಇಲ್ಲ, ಮನಿ ಮಾಡ್ರಿ. ಮೇ 29ರವರೆಗೂ ರಾಜ್ಯಕ್ಕೆ ಮಹಾಮಳೆ ಅಲರ್ಟ್. ಕರುನಾಡಲ್ಲಿ ಶುರುವಾಗಿರೋ ಪೂರ್ವ ಮುಂಗಾರು ಆರ್ಭಟ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣಗಳು ಕಾಣುತ್ತಿಲ್ಲ. ಮೇ 29ರವರೆಗೂ ಮಳೆ ಅಬ್ಬರ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನಾಳೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹಾಗೂ ಕೊಪ್ಪಳ, ಗದಗ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಒಟ್ನಲ್ಲಿ ಮಳೆರಾಯನ ಹೊಡೆತಕ್ಕೆ ಜನರ ಬದುಕು ಮೂರಾಬಟ್ಟೆಯಂತಾಗಿರೋದಂತೂ ಸುಳ್ಳಲ್ಲ. ಬೆಳೆ ಕಳೆದುಕೊಂಡ ರೈತರು ಸದ್ಯ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿವರೆಗೆ ಮಳೆಯಿಂದ ಆಗ್ತಿರುವ ಸಮಸ್ಯೆಗಳ ಬಗ್ಗೆ, ರೈತರ ಕಷ್ಟ ಎಷ್ಟು ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ರಿ. ಈಗ ಸಾವು ನೋವಿನ ನಷ್ಟವನ್ನು ಕೂಡ ನಿಮಗೆ ತೋರಿಸ್ತೀನಿ. ರಣಮಳೆಗೆ ಕೋಲಾರದಲ್ಲಿ ಒಬ್ಬ ರೈತನ ಸಾವಾಗಿದೆ. ಮುಳುಬಾಗಿಲಲ್ಲಿ 200 ಎಕರೆ ತೋಟಗಾರಿಕೆ ಬೆಳೆ ನಾಶ ಆಗಿದೆ. ಇನ್ನು ಮಾಲೂರಿನಲ್ಲಿ 500 ಎಕರೆಯಷ್ಟು ತರಕಾರಿ ಬೆಳೆಗಳು ನಾಶವಾಗಿವೆ. ಹಾಗೆಯೇ ಶ್ರೀನಿವಾಸಪುರದಲ್ಲಿ 700 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಮಾವು ಬೆಳೆ ನಾಶವಾಗಿದೆ. KGF ತಾಲೂಕಿನಲ್ಲಿ 300 ಹೆಕ್ಟೇರ್ನಷ್ಟು ತರಕಾರಿ ಬೆಳೆಗಳು ನಾಶವಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಷ್ಟ ನಷ್ಟ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 60 ಹೆಕ್ಟೇರ್ನಲ್ಲಿ ಬೆಳೆ ಹಾನಿ ಆಗಿರುವಂಥದ್ದು. ಚಿಂತಾಮಣಿಯಲ್ಲಿ 30 ಹೆಕ್ಟೇರ್ನಷ್ಟು ತರಕಾರಿ ಬೆಳೆ ನಾಶವಾಗಿದೆ. ಗುಡಿಬಂಡೆಯಲ್ಲಿ ಸರಿಸುಮಾರು 20 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಜೋಳ, ತರಕಾರಿ ನಾಶ ಆಗಿದೆ. ಇನ್ನು ಗೌರಿಬಿದನೂರಿನಲ್ಲಿ 25 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಮಾವು, ದ್ರಾಕ್ಷಿ ಬೆಳೆ ಹಾನಿಯಾಗಿದೆ. ಇನ್ನು ಶಿಡ್ಲಘಟ್ಟದಲ್ಲಿ 10 ಹೆಕ್ಟೇರ್ನಲ್ಲಿದ್ದಂತಹ ಹೂವು, ದ್ರಾಕ್ಷಿ ಬೆಳೆಗಳು ಕೂಡ ಈ ಮಳೆಗೆ ಹಾನಿಯಾಗಿದೆ. ಬಾಗೇಪಲ್ಲಿಯಲ್ಲಿ 5 ಹೆಕ್ಟೇರ್ ಜೋಳ, ತರಕಾರಿ ಬೆಳೆ ನಾಶವಾಗಿದೆ. ಗದಗದಲ್ಲೂ ಕೂಡ ಅಷ್ಟೇ, ಇಲ್ಲಿವರೆಗೆ 2 ಸಾವಾಗಿದೆ. 100 ಮನೆಗಳು, 120 ಶೆಡ್ಗಳಿಗೆ ಹಾನಿಯಾಗಿದೆ. 150 ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. 100 ಹೆಕ್ಟೇರ್ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಪಪ್ಪಾಯ, ಮಾವು, ಬಾಳೆ ಸಂಪೂರ್ಣವಾಗಿ ಹಾನಿಗೀಡಾಗಿದೆ. ಇನ್ನು ಹಾವೇರಿ ಜಿಲ್ಲೆಗೆ ಹೋದರೆ ಅಲ್ಲಿ ಕಳೆದ 10 ದಿನಗಳಲ್ಲಿ ಮಳೆಗೆ ಒಟ್ಟು 3 ಸಾವಾಗಿದೆ. ಇಲ್ಲಿವರೆಗೆ 99 ಮನೆಗಳಿಗೆ ಹಾನಿಯಾಗಿದ್ದು 54 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿದೆ. 1005 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಭತ್ತದ ಬೆಳೆ ಹಾನಿಯಾಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ 800 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆದಿರುವಂತಹ ಬಾಳೆ ಬೆಳೆ, ಯಾಕಂದರೆ ಅತಿ ಹೆಚ್ಚು ಬಾಳೆ ಬೆಳೆಯುವಂತಹ ಪ್ರದೇಶ ಚಾಮರಾಜನಗರ, ಸಂಪೂರ್ಣವಾಗಿ ಹಾನಿಯಾಗಿದೆ. 25 ಎಕರೆಯಷ್ಟು ಕಬ್ಬು, 4 ಎಕರೆಯಲ್ಲಿ ಬೆಳೆದಿರುವಂತಹ ಮೆಕ್ಕೆಜೋಳ ಬೆಳೆ ಹಾನಿಯಾಗಿದ್ದು ಚಾಮರಾಜನಗರ ತಾಲೂಕಿನಲ್ಲಿ 304 ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಯಳಂದೂರಿನಲ್ಲಿ 38, ಹನೂರು ತಾಲೂಕಿನಲ್ಲಿ 21 ಹೆಕ್ಟೇರ್, ಗುಂಡ್ಲುಪೇಟೆಯಲ್ಲಿ ಹಾಗೂ ಕೊಳ್ಳೇಗಾಲದಲ್ಲಿ 17 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಬೆಳೆಗಳು ನಾಶವಾಗಿದ್ದಾವೆ. ಟೊಮೆಟೊ, ಈರುಳ್ಳಿ, ಕಲ್ಲಂಗಡಿ, ಸೌತೆಕಾಯಿ ಹೀಗೆ ತರಹೇವಾರಿ ತರಕಾರಿಗಳು ಕೂಡ ಅಥವಾ ಹಣ್ಣುಗಳು ನಾಶವಾಗಿವೆ.